ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನದ ಅನುಸೂಚಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಭಾರತ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನು ಕಾಣ್ತೀವಿ ನಾವು. ಈ 12 ಅನುಸೂಚಿಗಳ ಬಗ್ಗೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾದರೆ ಒಟ್ಟು ಅನುಸೂಚಿಗಳ ಸಂಖ್ಯೆ 12. ಒಂದನೇ ಅನುಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರ ಕೊಡುತ್ತದೆ. ಎರಡನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವೇತನ ಮತ್ತು ಭತ್ಯೆ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವ ಥರ ನಾವು ನೆನಪಿಟ್ಕೋಬೇಕಂದ್ರೆ, ಒಂದನೇ ಅನುಸೂಚಿ ಅಂತ ಬಂದ್ಬಿಟ್ರೆ ರಾಜ್ಯ ಅಂತ ಅಷ್ಟೇ, ರಾಜ್ಯ ಮತ್ತು ಕೇಂದ್ರ ಅಂತ ಅಷ್ಟೇ ನೆನಪಿಟ್ಕೋಬೇಕು. ಎರಡನೇ ಅನುಸೂಚಿಯಲ್ಲಿ ಏನಿಲ್ಲ, ಜಸ್ಟ್ ವೇತನ ಅಂತ ಕಂಡುಬಿಟ್ರೆ ಸಾಕು. ವೇತನ ಅಂತ ನೆನಪಿಟ್ಕೊಳ್ಳಿ ಸಾಕಷ್ಟೇ. ನೆಕ್ಸ್ಟ್ ಮೂರನೇ ಅನುಸೂಚಿ ಪ್ರಮಾಣ ವಚನ. ನಾಲ್ಕನೇ ಅನುಸೂಚಿ ಬಂದ್ಬಿಟ್ರೆ ರಾಜ್ಯ ಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ. ನಾಲ್ಕನೇ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ. ಐದನೇ ಅನುಸೂಚಿ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದ ವಿವರ. ಆರನೇ ಅನುಸೂಚಿ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ನೆನಪಿಟ್ಕೊಳ್ಳಿ. ಏಳನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ಎಂಟನೇ ಅನುಸೂಚಿ 22 ಭಾಷೆಗಳ ಬಗ್ಗೆ ವಿವರ ಕೊಡುತ್ತದೆ. 9ನೇ ಅನುಸೂಚಿ ಭೂ ಸುಧಾರಣಾ ಕಾಯ್ದೆಗಳ ಬಗ್ಗೆ ವಿವರ ಕೊಡುತ್ತದೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾನೂನು. ಎಷ್ಟನೇ ತಿದ್ದುಪಡಿ ಅಂದರೆ 52ನೇ ತಿದ್ದುಪಡಿ. ಎಷ್ಟರಲ್ಲಿ ಅಂದರೆ 1985. 11ನೇ ಅನುಸೂಚಿ ಪಂಚಾಯಿತಿಗಳ ಸಂಸ್ಥೆಗಳ ಅಧಿಕಾರಗಳು. ಎಷ್ಟನೇ ತಿದ್ದುಪಡಿ ಅಂದರೆ 73ನೇ ತಿದ್ದುಪಡಿ 1992. 12ನೇ ಅನುಸೂಚಿ ಮುನ್ಸಿಪಾಲ್ಟಿಗಳ ಬಗ್ಗೆ ವಿವರ ಕೊಡುತ್ತದೆ. ಎಷ್ಟನೇ ತಿದ್ದುಪಡಿಪ್ಪ ಅಂದರೆ 74 1992. ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.